ವಿರುದ್ಧ ಮುಡಾ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದೆ. ಕೆಸರೆಯಲ್ಲಿ ಮೂಲ ಜಮೀನು ಸರ್ವೆ ಕಾರ್ಯ ನಡೀತಾ ಇದೆ. ಪೆನ್ ಡ್ರೈವ್ ಜೊತೆಗೆ ಪ್ರಿಂಟರ್ ಅನ್ನ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಲೋಕಾಯುಕ್ತ ಕಚೇರಿಯಿಂದ ಹೊರಟಂತ ಅಧಿಕಾರಿಗಳು ಕೆಸರೆ ಗ್ರಾಮಕ್ಕೆ ಪ್ರಿಂಟರ್ ಹಾಗೆ ಕೆಲ ದಾಖಲೆಗಳ ಪೆನ್ ಡ್ರೈವ್ ಅನ್ನ ರವಾನೆ ಮಾಡಿದ್ದಾರೆ. ಸರ್ವೆ ಮುಗಿಸಿ ಸ್ಕೆಚ್ ಕಾರ್ಯವನ್ನ ಮಾಡ್ತಾ ಇರುವಂತಹ ಅಧಿಕಾರಿಗಳು ಈಗಾಗಲೇ ಸರ್ವೆ ಕಾರ್ಯ ಮುಗಿದಿದೆ. ಸ್ಕೆಚ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಾಖಲೆಗಳ ಪ್ರಿಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಪ್ರಿಂಟರ್ ಅನ್ನ ಕೂಡ ರವಾನೆ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಸರ್ವೆ ಕಾರ್ಯ ಏನಿದೆ ಇದು ಬೆಳಗ್ಗಿನಿಂದಲೂ ಕೂಡ ನಡೀತಾ ಇದೆ. ಖುದ್ದು ದೂರದರ ಸ್ನೇಹಮಯಿ ಕೃಷ್ಣ ಅವರನ್ನೇ ಕರ್ಕೊಂಡು ಹೋಗ್ತಾರೆ. ಅವರ ಸಮ್ಮುಖದಲ್ಲೇ ಸ್ಥಳ ಮಹಜರ ಆಗುತ್ತೆ. ಸರ್ವೆ ಕಾರ್ಯಗಳೆಲ್ಲವೂ ಕೂಡ ಆಗುತ್ತೆ. ಇದೀಗ ಪ್ರಿಂಟರ್ ಅನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಪೆನ್ ಡ್ರೈವ್ಗಳಲ್ಲಿ ಕೆಲವೊಂದು ದಾಖಲೆಗಳನ್ನ ಕೂಡ ಫೀಡ್ ಮಾಡಿಕೊಂಡಿದ್ದಾರೆ. ನೋಡಿ, ಇದಾಗಲೇ ಲೋಕಾಯುಕ್ತ ಕಚೇರಿಯಿಂದ ಹೊರಟಂತ ಅಧಿಕಾರಿಗಳು ಕೆಸರಿಗೆ ಪ್ರಿಂಟರ್ ಹಾಗೆ ಕೆಲ ದಾಖಲೆಗಳ ಪೆನ್ ಡ್ರೈವ್ ಅನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ದಾಖಲೆಗಳ ಪ್ರಿಂಟ್ ಅನ್ನ ತೆಗೆಯೋದಕ್ಕೆ ಪ್ರಿಂಟರ್ನ ಸಹಾಯವನ್ನ ಕೂಡ ಪಡೆದಿದ್ದಾರೆ. ಆ ಪ್ರಿಂಟರ್ನ ದೃಶ್ಯವನ್ನ ಕೂಡ ಗಮನಿಸಬಹುದು. ಅಧಿಕಾರಿಗಳು ಆ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಬೆಳಗಿನಿಂದಲೂ ಕೂಡ ಸರ್ವೆ ಕಾರ್ಯಗಳು ನಡೀತಾ ಇತ್ತು. ಆ ಬಗ್ಗೆ ನೀವು ಅವಾಗಲೇ ಡೀಟೇಲ್ಸ್ ಅನ್ನ ಕೊಟ್ರಿ, ಹೇಗೆ ನಡೀತಾ ಇದೆ, ಯಾರ್ಯಾರಿದ್ದಾರೆ ಅನ್ನೋದಾಗಿ. ಇದೀಗ ಎಲ್ಲಿವರೆಗೂ ಬಂದು ತಲುಪಿದೆ? ಪ್ರಿಂಟರ್ಗಳ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಪೆನ್ ಡ್ರೈವ್ ದಾಖಲೆಗಳಂತೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ ನಿಮಗೆ? ಚೈತ್ರ, ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದ ನಂತರ ಸಾಕಷ್ಟು ಅನುಮಾನಗಳು ಖುದ್ದು ದೂರುದಾರರಿಗೂ ಇತ್ತು. ತನಿಖೆ ಆರಂಭವಾಗ್ತದಾ ಇಲ್ವಾ, ವಿಳಂಬ ನೀತಿಯನ್ನು ಅನುಸರಿಸ್ತಾರ ಅಂದ್ರೆ. ಆದರೆ ಇವತ್ತಿನ ಈ ಒಂದು ತನಿಖೆಯನ್ನು ನೋಡಿದ್ರೆ ಖಂಡಿತವಾಗಿಯೂ ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನೋದು ಗೊತ್ತಾಗ್ತದೆ. ಯಾಕಂದರೆ ಬೆಳಗ್ಗೆ 7:30ಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸನ್ನು ನೀಡಿ ವಿಚಾರಣೆಗೆ ಬರುವಂತೆ ಲೋಕಾಯುಕ್ತ SP ಉದೇಶ್ ಅವರು ಕರೆಯನ್ನು ನೀಡಿದರು. ಅದರಂತೆ ಏನು ಇವತ್ತು ಬೆಳಗ್ಗೆ 7:30ಕ್ಕೆ ಬಂದರು. ಇಲ್ಲಿ ಕೆಲವೊಂದು ಫಾರ್ಮಾಲಿಟೀಸ್ಗಳನ್ನ ಮುಗಿಸಿ 9 ಗಂಟೆ ಸುಮಾರಿಗೆ ಈ ಒಂದು ಪ್ರಕರಣ ಎಲ್ಲಿ ಆರಂಭವಾಯಿತು ಅಂದರೆ ಕೆಸರೆ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನೇನಿದೆ ಅಲ್ಲಿಗೆ ಅವರನ್ನು ಸಹ ಮಹಾಜರಿಗಾಗಿ ಕರೆದುಕೊಂಡು ಹೋದ್ರು. ಸತತ 6 ಗಂಟೆಗಳಾಗಿದೆ. ಈಗಾಗಲೇ ಮಹಾಜರು ಕಾರ್ಯವನ್ನು ಅಲ್ಲಿ ಮುಕ್ತಾಯಗೊಳಿಸಲಾಗಿದೆ. 25ಕ್ಕೂ ಹೆಚ್ಚು ಲೋಕಾಯುಕ್ತ ತಂಡದವರು ಆ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕೇವಲ ಲೋಕಾಯುಕ್ತ ಮಾತ್ರವಲ್ಲ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು, ಅದೇ ರೀತಿಯಾಗಿ ಸರ್ವೇಯರ್ ಸೇರಿ ಸಾಕಷ್ಟು ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟು ಆ ವಿಚಾರಣೆಯನ್ನು ನಡೆಸುವಂಥದ್ದು ಮತ್ತು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ನಾನು ಈಗಾಗಲೇ ಹೇಳಿದಂತೆ ಸರ್ವೆ ಕಾರ್ಯವನ್ನು ಮುಕ್ತಾಯಗೊಳಿಸಿದ್ದಾರೆ. ಸ್ಥಳದಲ್ಲೇ ಒಂದು ಸ್ಕೆಚ್ ಅನ್ನು ರೆಡಿ ಮಾಡುವಂಥ ಕೆಲಸಕ್ಕೂ ಮುಂದಾಗಿದ್ದಾರೆ. ಹೀಗಾಗಿ ಅಗತ್ಯವಿರುವಂತಹ ಪ್ರಿಂಟರ್ಗಳಿರ್ಬೋದು ಮತ್ತು ಇಲ್ಲಿದ್ದಂತಹ ಕೆಲ ದಾಖಲೆಗಳನ್ನು ಪೆನ್ ಡ್ರೈವ್ನಲ್ಲಿ ತೆಗೆದುಕೊಂಡು ಆ ಜಮೀನು ಇರುವಂತಹ ಸ್ಥಳಕ್ಕೆ ತೆರಳಿದ್ದಾರೆ. ಅಲ್ಲೇ ನಿಂತ್ಕೊಂಡು ಆ ಸ್ಕೆಚ್ ಅನ್ನು ರೆಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಏನು ತನಿಖೆ ಆರಂಭದ ಹಂತದಲ್ಲಿ TV9 ಸಹ ಬಿತ್ತರ ಮಾಡಿತ್ತು. ಯಾಕಂದರೆ ಇದು ಮಾಮೂಲಿ ಅಪರಾಧ ಪ್ರಕರಣದಂತೆ ಅಲ್ಲ, ಜಮೀನು ಮತ್ತು ಬದಲಿ ನಿವೇಶನಗಳನ್ನ ಪಡ್ಕೊಂಡಿರೋದು. ಹೀಗಾಗಿ ಜಮೀನಿನಿಂದ ಈ ತನಿಖೆ ಈಗ ಆರಂಭವಾಗಿದೆ, ಪರಿಶೀಲನೆ ಮಾಡುವಂಥದ್ದು. ಇದಾದ ನಂತರ ವಿಜಯನಗರ ಅಂದರೆ ಹೃದಯ ಭಾಗದಲ್ಲಿ ಬದಲಿ ನಿವೇಶನಗಳನ್ನು ಏನು 14 ನಿವೇಶನಗಳ ಪಡ್ಕೊಂಡಿದ್ರು ಆ ಸ್ಥಳಕ್ಕೂ ಸಹ ಲೋಕಾಯುಕ್ತ ಅಧಿಕಾರಿಗಳು ತೆರಳುತ್ತಾರೆ. ಅಲ್ಲಿಯೂ ಸಹ ಮಹಾಜರು ಮಾಡುವಂಥದ್ದು ಮತ್ತು ಸರ್ವೆ ಮಾಡುವಂಥದ್ದು ಮತ್ತು ಸ್ಕೆಚ್ ಅನ್ನು ರೆಡಿ ಮಾಡುವಂಥದ್ದು ಈ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಸತತ 6 ಗಂಟೆಗಳಿಂದ ಅಂದರೆ 9 ಗಂಟೆಗೆ ಆರಂಭವಾದಂಥದ್ದು ಈಗ 3 ಗಂಟೆ ಆಗಿದೆ. ಈಗಲೂ ಸಹ ಆ ಜಮೀನಲ್ಲೇ ಬೀಡು ಬಿಟ್ಟು ಆ ಸ್ಕೆಚ್ ರೆಡಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚೈತ್ರ, ಎಸ್, ಥ್ಯಾಂಕ್ ಯು ರಾಮ್ ಡೀಟೇಲ್ಸ್ಗಾಗಿ. ಇನ್ನು ಮುಡಾ ಕೇಸ್ನಲ್ಲಿ ನನ್ನದೇನೂ ಪಾತ್ರ ಇಲ್ಲ, ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದು. BSY ಕೇಸ್ಗೂ ನನ್ನ ಕೇಸ್ಗೂ ವ್ಯತ್ಯಾಸ ಇದೆ. BS ಯಡಿಯೂರಪ್ಪ ಡಿನೋಟಿಫೈ ಮಾಡಿದ್ರು, ನಾನೇನಾದ್ರೂ ಡಿನೋಟಿಫೈ ಮಾಡಿದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಏನಾದ್ರೂ ಇದೆಯಾ? ಆದೇಶ ಇದೆಯಾ? ಪತ್ರದ ವ್ಯವಹಾರ ಇದೆಯಾ? ನಾನು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ, ರಾಜೀನಾಮೆ ನೀಡೋ ಪ್ರಮೇಯವೇ ಬರೋದಿಲ್ಲ, ಹೇಗಂತ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು, ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು, ಲೆಟರ್ ಕಳಿಸಿದ ಮೇಲೆ ಮನ ನೊಂದು ನನ್ನ ಹೆಂಡತಿ ಈ ತೀರ್ಮಾನ ಮಾಡಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲ, ಅವ್ರು ತೀರ್ಮಾನ ಮಾಡಿ ಪತ್ರ ಬರೆದಿದ್ದಾರೆ. ಯಾಕೆ ವಾಪಸ್ ಕೊಟ್ಟಿರ್ತಾರೆ? ಹೆಂಗೆ ತಪ್ಪು ಹೆಂಗೆ ತಪ್ಪು? ಅವಳು ಮನಸ್ಸು ನೊಂದುಬಿಟ್ಟು ನನಗೆ ಬೇಡಿಕೆ ಬೇಡ, ಇದು ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪು ಹೆಂಗೆ ಒಪ್ಕೊಂಡಾಗ್ತದೆ? ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲ್ಯಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲ್ಯಾಂಡ್ರಿಂಗ್ ಆಗಲ್ಲ. ಬಹುಶಃ ನಿಮಗೂ ಆಗನ್ಸುತ್ತೆ.
ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕೆಂತಂದರೆ ಸೈಟು ಕಾಂಪನ್ಸೇಟ್ರಿ ಸೈಟ್ಗಳು ಕೊಟ್ಟಿದ್ರು, ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತು ವಾಟ್ ಈಸ್ ಮೈ ರೋಲ್? ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ? ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಏನಿಲ್ಲ. ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಭಾಳ ವ್ಯತ್ಯಾಸ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು, ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು, ನಾನೇನು ಡಿನೋಟಿಫೈ ಮಾಡಿದ್ದೆ? ಅಥವಾ ನಂದೇನಾದ್ರು ಆದೇಶ ಇದೆಯಾ? ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ? ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ? ಏನೂ ಇಲ್ಲ. ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ವ್ಯತ್ಯಾಸ. ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ? ಅದನ್ನ ತಪ್ಪೇ ಮಾಡಿಲ್ವಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ನೋಡಪ್ಪ, ನನ್ನ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ, ಅದರಿಂದ ರಾಜೀನಾಮೆ ಕೊಡಬೇಕಾದಂತ ಅಗತ್ಯ. ಇತ್ತ ಕೆಸರೆ ಗ್ರಾಮದಲ್ಲಿ ಸತತ 6 ಗಂಟೆಗಳಿಂದ ಪರಿಶೀಲನೆ ಸಾಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ ಮುಂದುವರೆದಿದೆ. ಕೆಸರೆ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನು ಸರ್ವೆ ಮುಗಿಸಿ ನೀಲನಕ್ಷೆಯನ್ನ ಸಿದ್ಧಪಡಿಸ್ತಾ ಇರುವಂತಹ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದು ನೀಲನಕ್ಷೆಯನ್ನ ಸಿದ್ಧಪಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಬ್ಲೂ ಪ್ರಿಂಟ್. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ ಸಾಗ್ತಾ ಇದೆ. ಬೆಳಗಿನಿಂದಲೂ ಕೂಡ ಈ ಕೆಸರೆ ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ ಅಧಿಕಾರಿಗಳ ತಂಡ. 6 ಗಂಟೆಗಳಿಂದ ಪರಿಶೀಲನೆ ಕೂಡ ನಡೀತಾ ಇದೆ. ಆ ಪರಿಶೀಲನೆ ಮುಂದುವರೆದಿದೆ. ಕೆಸರೆ ಸರ್ವೆ ನಂಬರ್ 464 ಎಲ್ಲಿ ಆರಂಭ ಆಯಿತು ಈ ಸಂಪೂರ್ಣ ಮುಡಾ ಕೇಸ್, ಆ ಮೂಲಕ್ಕೆ ಹೋಗಿ ಕೂತಿದ್ದಾರೆ ಎಲ್ಲ ಅಧಿಕಾರಿಗಳು. ಜೊತೆಗೆ ಅಲ್ಲಿ ಸರ್ವೆ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಸರ್ವೆ ಕಾರ್ಯ ಸಂಪೂರ್ಣ ಆಗಿ ಇದೀಗ ಬ್ಲೂ ಪ್ರಿಂಟ್ ಅನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಅದಕ್ಕೆ ಬೇಕಿರುವಂತಹ ಎಕ್ವಿಪ್ಮೆಂಟ್ಸ್ ಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಬ್ಲೂ ಪ್ರಿಂಟ್ ಅನ್ನ ಸ್ಥಳದಲ್ಲೇ ಇದ್ದು ತಯಾರಿಸ್ತಾ ಇದ್ದಾರೆ.